ಮತದಾನದ ದಿನದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ನ್ಯೂಸ್ ಫಸ್ಟ್ ಇಡ್ತಾ ಇದೆ. ಈಗೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದ ಎರೆಹಳ್ಳಿಯಲ್ಲಿ ಜನ ಮತದಾನ ಬಹಿಷ್ಕರಿಸಿದ್ದಾರೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ಮತ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಎರೆಹಳ್ಳಿಯ ಗ್ರಾಮಸ್ಥರು. 60 ವರ್ಷದಿಂದ ನಮ್ಮ ಗ್ರಾಮಕ್ಕೆ ಮೂಲ ಸೌಕರ್ಯ ಸಿಗ್ತಾ ಇಲ್ಲ. ಎಲ್ಲರನ್ನೂ ಕೇಳಾಯ್ತು, ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಮಾಡ್ತಾ ಇಲ್ಲ. ಕುಡಿಯೋ ನೀರಿಲ್ಲ, ಸರಿಯಾದ ರಸ್ತೆ ಇಲ್ಲ, ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ. ಇಂಥ ಸ್ಥಿತಿಯಲ್ಲಿ ನಾವು ಜೀವನ ಕಳೀತಾ ಇದ್ದೀವಿ. ನಾವು ಯಾಕೆ ವೋಟ್ ಹಾಕಬೇಕು ಅನ್ನುವಂಥ ಪ್ರಶ್ನೆಯನ್ನು ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಮೊದಲು ಮೂಲ ಸೌಕರ್ಯ ಕಲ್ಪಿಸಿ, ಆಮೇಲೆ ನಾವು ಮತ ಹಾಕ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ. ಇದರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ನಾವು ವೋಟ್ ಹಾಕಬೇಕ್ರಿ? ನಮಗೆ ಬೇಕಾದಂಥ ಮೂಲ ಸೌಕರ್ಯವನ್ನು ಒದಗಿಸೋದಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಾದ್ರೆ ವೋಟ್ ಹಾಕಿ ಏನು ಉಪಯೋಗ ಅನ್ನೋ ಪ್ರಶ್ನೆಯನ್ನು ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಅದರ ದೃಶ್ಯ ನೋಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಏಕವಚನದಲ್ಲಿ ಏನಂತ ಇವತ್ತೇ ನೋಡಪ್ಪ ನಾ ಫೋಟೋದ ಕಾಣ್ತಾರ ನೀನು ಇಷ್ಟರ ಕೊಂಡೆಲ್ಲ ಎರಳಿ ಮತದಾನ ಇನ್ನೊಂದು 1 ಅವರ್ ಹೋಗುತ್ತೆ ಕರೆಂಟ್. ಮತ್ತೆ ಸಂಜೆ 6 ಗಂಟೆಗೆ ಬರೋದು, ರಾತ್ರಿ 12 ಗಂಟೆಗೆ ರಾಮಠಾಣೆಯಲ್ಲಿ BSNL ಗೇಟ್ 16 100 ಮಾಡಿ ಜಾಗ ತೋರಿಸ್ತೀವಿ ಸರ್, ಅದನ್ನು ಮಾಡ್ಕೊಂಡು ಹೋಗಿ. ಅಷ್ಟೇ. ನಾವು ಮೂಲಭೂತ ಸೌಕರ್ಯ ಸಿಗೋ ತಕ್ಷಣ ಚುನಾವಣೆಯನ್ನ ಬಹಿಷ್ಕರಿಸೋಣ. ಜಿಲ್ಲಾಧಿಕಾರಿ ಬರಲಿ, ಬೇಡಿಕೆ ಎಲ್ಲ ಎಲ್ಲರೂ ಬರಲಿ. ಬಹಳಷ್ಟು ಕಡೆ ಈ ರೀತಿಯ ಸಮಸ್ಯೆಗಳಿದ್ದಾವೆ. ಮತದಾನ ಬಹಿಷ್ಕರಿಸ್ತೀವಿ ಅಂತ ಜನ ಸಿಟ್ಟಿಗೆದ್ದೇಳೋದು ಎಲೆಕ್ಷನ್ ಸಂದರ್ಭದಲ್ಲಿ ಇದ್ದೇ ಇರುತ್ತೆ, ಸಹಜ. ನಾವು ಹೇಳ್ಬೋದು ವೋಟ್ ಹಾಕ್ರಪ್ಪ, ಬಟ್ ಅವರ ಅಳಲನ್ನ ಕೂಡ ಕೇಳುವಂಥ ಕೆಲಸಗಳಾಗಬೇಕಲ್ಲ. ಜಿಲ್ಲಾಡಳಿತ ಇರಬಹುದು, ಆಡಳಿತ ವ್ಯವಸ್ಥೆ ಇರಬಹುದು, ಅವರ ನೋವನ್ನು ಕೇಳುವಂಥ ಕೆಲಸಗಳಾಗಬೇಕು. ನನ್ನ ಅನಿಸಿಕೆ ಪ್ರಕಾರ ಕಳೆದ ಬಾರಿಯೂ ಕೂಡ ಇಲ್ಲಿನ ಜನ ಇದೇ ರೀತಿ ಕೇಳಿರ್ತಾರೆ, ಸರಿ ಮಾಡಿ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರ್ತಾರೆ, ಅದಾಗಿರಲ್ಲ. ಆ ಸಿಟ್ಟಿಗೆ ಇವತ್ತು ಬಹಿಷ್ಕರಿಸ್ತಾ ಇದ್ದಾರೆ, ಮತದಾನ ಮಾಡಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾಡಳಿತ ಬರಲಿ ಅಥವಾ ಜಿಲ್ಲಾಧಿಕಾರಿಗಳು ಬರಲಿ ನಮ್ಮ ಬಳಿಗೆ, ನಾವು ಮಾತನಾಡ್ತೀವಿ ಅಂತ ಜನ ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಜನ ವೋಟ್ ಹಾಕಲ್ಲ, ವೋಟ್ ಹಾಕಿ ನಮಗೆ ಇಷ್ಟು ಸಮಯ ವೋಟ್ ಹಾಕಿ ಏನು ಸಿಕ್ತು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಚಿತ್ರದುರ್ಗದ ಎರೆಹಳ್ಳಿ ಗ್ರಾಮಸ್ಥರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದರು. 500ಕ್ಕೂ ಅಧಿಕ ಮತದಾರರು ಈ ಗ್ರಾಮದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಈಗ ಸಿಗ್ತಾ ಇದೆ. ನಾವು ವೋಟ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಕನಿಷ್ಠ ಮೂಲ ಸೌಕರ್ಯ ನಮಗೆ ಸಿಗ್ತಾ ಇಲ್ಲ, ಸರಿಯಾಗಿ ರಸ್ತೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಯಾಗಿಲ್ಲ, ಮೊಬೈಲ್ ನೆಟ್ವರ್ಕೂ ಇಲ್ಲ. ಸೊ ಇಂಥ ದರಿದ್ರ ಪರಿಸ್ಥಿತಿಯಲ್ಲಿ ಬದುಕಬೇಕಾದಂಥ ಸ್ಥಿತಿ ಇದೆ ನಮ್ಮದು. ಮತ್ತೆ ನೀವು ವೋಟ್ ಹಾಕಿ ಅಂತ ಕೇಳ್ತಾ ಇದ್ದೀರಿ, ಯಾಕೆ ವೋಟ್ ಹಾಕೋಣ ಅನ್ನೋದು ಗ್ರಾಮಸ್ಥರು ಕೇಳ್ತಾ ಇರುವಂಥ ಪ್ರಶ್ನೆ. ಇನ್ನು ಇವತ್ತು ಮತದಾನದ ದಿನ ಪ್ರಮುಖ ರಾಜಕಾರಣಿಗಳು ಮತ ಚಲಾಯಿಸಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. CM ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ದೇವೇಗೌಡರು, R ಅಶೋಕ್, HD ರೇವಣ್ಣ, ರಾಮಲಿಂಗಾರೆಡ್ಡಿ, ಪರಮೇಶ್ವರ್ ಇವರೆಲ್ಲ ಮತ ಚಲಾಯಿಸಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರವರ ಕ್ಷೇತ್ರ ವ್ಯಾಪ್ತಿಯ ಅವರವರ ಮತಗಟ್ಟೆಯಲ್ಲಿ ಹೋಗಿ ಮತ ಚಲಾಯಿಸಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಇವತ್ತು ಆರಂಭದಲ್ಲಿ ಅಂದರೆ ಬೆಳಗ್ಗೆ ಬಿರುಸಿನಿಂದ ಮತದಾನ ಪ್ರಕ್ರಿಯೆ ಆರಂಭ ಆಯಿತು. ಈಗ ಸ್ವಲ್ಪ ನಿಧಾನವಾದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಇದೆ, ಹೀಟ್ ವೇವ್ನ ಪ್ರಾಬ್ಲಮ್ಮು. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ನೆತ್ತಿ ಸುಡುವಂಥ ಬಿಸಿಲಿದೆ. ಈ ಮಧ್ಯೆ ಎಲೆಕ್ಷನ್ನ ಹಕ್ಕು ಚಲಾಯಿಸಬೇಕು ಅನ್ನೋದು ಕರ್ತವ್ಯ, ಕರೆಕ್ಟು. ಒಂದು ಸ್ವಲ್ಪ ಕಾಯೋಣ ಅಂತ ಜನ ಯೋಚನೆ ಮಾಡ್ದಂಗಿದೆ. ಸಂಜೆ ಹೊತ್ತಿಗೆ ಹೋಗಿ ಮತದಾನ ಮಾಡೋಣ ಅಂತ ಜನ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಈಗ ನಿಧಾನ ಆಗ್ತಾ ಇದೆ ಮತದಾನ ಪ್ರಕ್ರಿಯೆ ಅನ್ನುವಂಥ ಮಾಹಿತಿಯು ಕೂಡ ಫೀಲ್ಡಿಂದ ಲಭ್ಯ ಆಗ್ತಾ ಇರೋದು. ಬೆಳಗ್ಗೆ ಬಿಸಿಲು ಇಲ್ಲದಂಥ ಸಂದರ್ಭದಲ್ಲಿ ಮತದಾನ ಚುರುಕಾಗಿ ನಡೀತಾ ಇತ್ತು. ಈಗ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸಂಜೆ 6 ಗಂಟೆಯವರೆಗೂ ಕೂಡ ಅವಕಾಶ ಇರೋದ್ರಿಂದ ಸಂಜೆ ಬಿಸಿಲು ಸ್ವಲ್ಪ ಕಡಿಮೆಯಾದ ನಂತರ ಮತ ಚಲಾಯಿಸ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಮತದಾರರು ಬಂದಂಗೆ ಕಾಣಿಸ್ತಾ ಇದೆ. ರಾಜಕೀಯ ಕ್ಷೇತ್ರದ ಗಣ್ಯರು ಮತ ಚಲಾಯಿಸಿರುವಂಥ ದೃಶ್ಯಗಳನ್ನು ನೀವೀಗ ಟಿವಿ ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ. ಪ್ರಮುಖ ರಾಜಕಾರಣಿಗಳು ಮತ ಚಲಾಯಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ.
ವೋಟಿಂಗ್ ಪರ್ಸೆಂಟ್ ಇನ್ಕ್ರೀಸ್ ಆಗಬೇಕು ಅನ್ನುವಂಥ ನಿರಂತರ ಪ್ರಯತ್ನವನ್ನು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಇದು. ಬಹಳ ಕಡೆ ಇವತ್ತಿನ ಎಲೆಕ್ಷನ್ನ ದಿನದ ಹೈಲೈಟ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ ರೀತಿ ಮತದಾನ ಆಗಿದೆ ಅಂತ ಅಲ್ಲೊಂದು ದೃಶ್ಯ ನೋಡ್ತಾ ಇದ್ದೀರಿ. ರಾಜನ ಗೆಟಪ್ನಲ್ಲಿ ಬಂದು ವ್ಯಕ್ತಿಯೊಬ್ಬರು ಮತದಾನ ಮಾಡಿರೋದು. ಸ್ವತಃ ರಾಜರೇ ಎಲೆಕ್ಷನ್ ಕಣದಲ್ಲಿದ್ದಾರೆ. ಅವರು ಸಿಂಪಲ್ ಆಗಿ ಬಿಳಿ ಬಟ್ಟೆ ಹಾಕ್ಕೊಂಡು ಬಂದು, ವೈಟ್ ಶರ್ಟ್ ಹಾಕ್ಕೊಂಡು ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ರಾಜನ ಪೋಷಾಕಿನಲ್ಲಿ, ರಾಜನ ಬಟ್ಟೆ ಧರಿಸಿ ಅಥವಾ ಆ ಪೋಷಾಕನ್ನು ಧರಿಸಿ ಬಂದು ಮತದಾನ ಮಾಡಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕಲಾವಿದ ಮತದಾನ ಮಾಡಿರೋದು, ಇಂಥ ದೃಶ್ಯವನ್ನೆಲ್ಲ ಗಮನಿಸಬಹುದು. ಮಧುಮಗ ಮತದಾನ ಮಾಡಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎರಡು ದೃಶ್ಯ ನೋಡ್ತಾ ಇದ್ದೀರಿ. ಒಂದು ಸೆಲೆಬ್ರಿಟಿಗಳು ಅಂದರೆ ಚಿತ್ರರಂಗದ ಗಣ್ಯರು ಮತ್ತು ರಾಜಕೀಯ ಕ್ಷೇತ್ರದ ಗಣ್ಯರು ಮತದಾನ ಮಾಡಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ನಟಿ ಅಮೂಲ್ಯ ಇರಬಹುದು ಅಥವಾ ನಟ ಗಣೇಶ್ ಇರಬಹುದು, ಪ್ರಕಾಶ್ ರಾಜ್ ಅವರು, ಇವರೆಲ್ಲ ಮತದಾನ ಮಾಡಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇದು ಪದ್ಮರಾಜ್ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಅವರು ಮತದಾನ ಮಾಡಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಒಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ವೀಲ್ ಚೇರಲ್ಲಿ ಬಂದು ಮತದಾನ ಮಾಡಿರೋದು ಮತ್ತು ತುಂಬ ವಯಸ್ಸಾದವರು ಬಂದು ಮತದಾನ ಮಾಡಿರೋದು. ಅವರಿಗೆ ಮನೆಯಲ್ಲೇ ಮತದಾನ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದರೂ ಆ ವ್ಯವಸ್ಥೆಯನ್ನು ಬಳಸದೆ ಎಲೆಕ್ಷನ್ ಬೂತಿಗೆ ಬಂದು ಮತದಾನ ಮಾಡಿ ಅಂದರೆ ಅದು ರೀಚ್ ಆಗದೇ ಇರಬಹುದು ಅವರಿಗೆ. ಅಂಥವರ ಸಂಖ್ಯೆಯು ಕೂಡ ದೊಡ್ಡದಿದೆ. ನನ್ನ ಲೆಕ್ಕದಲ್ಲಿ ನಿಜವಾದ ಸೆಲೆಬ್ರಿಟಿಗಳು ಅವರು ನಿಜವಾದ ಸೆಲೆಬ್ರಿಟಿಗಳು. ಯಾಕಂತಂದರೆ ನಾವು ಚಿತ್ರರಂಗದ ಗಣ್ಯರು, ಉದ್ಯಮ ಕ್ಷೇತ್ರದ ಗಣ್ಯರು ಹಡಗಿನಂಥ ಕಾರಲ್ಲಿ ಒಬ್ಬ ಆಳಿನ ಜೊತೆಗೆ ಬಂದು ಅವರು ಮತದಾನ ಮಾಡಿ ಹೋಗ್ತಾರೆ, ಕರ್ತವ್ಯ ಮಾಡ್ತಾರೆ. ಬಟ್ ನೆತ್ತಿಸಿಡೋ ಬಿಸಿಲಿನ ಮಧ್ಯೆ ಬಸ್ ಹತ್ತುಕೊಂಡು, ಆಟೋ ಹತ್ತುಕೊಂಡು ಬಂದು ನನ್ನ ಮತ ಚಲಾಯಿಸಲೇಬೇಕು ಅಂತ ಮತ ಚಲಾಯಿಸ್ತಾರಲ್ವ ಆ ವೃದ್ಧರು, ಅವರು ನಿಜವಾದಂಥ ಸೆಲೆಬ್ರಿಟಿಗಳು ಈ ದಿನ ಅಂತ ನಾನು ಭಾವಿಸ್ತೀನಿ. ಅದನ್ನು ಆ ದೃಶ್ಯಗಳನ್ನು ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ. ಯಾಕಂತಂದರೆ ಹೊಸ ತಲೆಮಾರಿನ ಹುಡುಗರಿಗೆ ಮತದಾನದ ಬಗ್ಗೆ ಜಾಗೃತಿ ಇಲ್ಲದೆ ಅಥವಾ ಮತದಾನ ಯಾಕೆ ಹಾಕಬೇಕು ಅನ್ನುವಂಥ ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ನಾವು ಆ ದೃಶ್ಯಗಳನ್ನು ತೋರಿಸೋದಕ್ಕೆ ಸಾಧ್ಯ ಇದೆ. ಅಭ್ಯರ್ಥಿಗಳು ಮತದಾನ ಮಾಡಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇರಬಹುದು, ಇದು ಶರವಣ ಅವರು ಮತದಾನ ಮಾಡಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರೋದು. ವಿಧಾನ ಪರಿಷತ್ ಸದಸ್ಯ ಟಿ.ಎ. ಶರವಣ ಮತದಾನ ಮಾಡಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಟ ಉಪೇಂದ್ರ ಅವರು ಕೂಡ ಹಕ್ಕು ಚಲಾಯಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಉಪೇಂದ್ರ ಅವರು ತಮ್ಮ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿರುವಂಥ ದೃಶ್ಯವನ್ನು ನೀವು ಈಗ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೃಜನ್ ಲೋಕೇಶ್ ಅವರು ಕೂಡ ತಮ್ಮ ತಾಯಿಯ ಜೊತೆಗೆ ಬಂದು ಮತದಾನ ಮಾಡಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವೋಟಿಂಗ್ ಪರ್ಸೆಂಟೇಜ್ ಅನ್ನ ಕೂಡ ನೀವು ನಿಮ್ಮ ಟಿವಿ ಸ್ಕ್ರೀನ್ನ ಸೈಡ್ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಎಷ್ಟೆಷ್ಟು ಎಲ್ಲೆಲ್ಲಿ ಮತದಾನ ಆಗ್ತಿದೆ ಅನ್ನೋ ಆ ಪರ್ಸೆಂಟೇಜ್ ವೈಸ್ ಕೂಡ ನೀವು ನೋಡಬಹುದು. ಅಂದರೆ ಕ್ಷೇತ್ರವಾರು ಪರ್ಸೆಂಟೇಜ್ಗಳನ್ನು ಕೂಡ ನೋಡೋದಕ್ಕೆ ನಿಮಗೆ ಅವಕಾಶ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ಅನ್ನೋದು. ಸಾಮಾನ್ಯವಾಗಿ ವೋಟಿಂಗ್ ಪರ್ಸೆಂಟೇಜ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ಒಂದು ಆಕ್ರೋಶದ ಅಲೆ ಇರಬೇಕು, ಇಲ್ಲ ಯಾರದಾದ್ರೂ ಒಬ್ಬ ವ್ಯಕ್ತಿಯ ಪರವಾದಂಥ ಅಲೆ ಇರಬೇಕು. ಅಂಥ ಸಂದರ್ಭದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಸಾಮಾನ್ಯವಾಗಿ. ಈ ಬಾರಿಯ ವೋಟಿಂಗ್ ಪರ್ಸೆಂಟೇಜ್ ಯಾವ ರೀತಿ ಆಗ್ತಿದೆ ಅನ್ನೋದನ್ನು ನೀವು ನೋಡಬಹುದು. ಒಂದೊಂದು ಕ್ಷೇತ್ರದಲ್ಲಿ ಯಾವ
ಯಾವ ರೀತಿಯಲ್ಲಿ ವೋಟಿಂಗ್ ಆಗ್ತಿದೆ ಅಂತ. ಕಳೆದ ಬಾರಿ ಹೈಯೆಸ್ಟ್ ವೋಟಿಂಗ್ ಆದಂಥ ಕ್ಷೇತ್ರ ಯಾವುದು ಅಂತಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿತ್ತು ಕಳೆದ ಬಾರಿ. 80% ದಾಟಿತ್ತು. ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ವೋಟಿಂಗ್ ಆಗಿದ್ದು. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಸದ್ಯ ಮತದಾರರು ತಮ್ಮ ಮತದಾನವನ್ನ ಮಾಡ್ತಾ ಇದ್ದಾರೆ. ಹಾಗೆ ದುನಿಯಾ ವಿಜಯ್ ಅವರು ಕೂಡ, ನಟ ದುನಿಯಾ ವಿಜಯ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮತದಾನ ಮಾಡಿ ಬಂದಿದ್ದೀರಾ, ಜನರಿಗೆ ಏನ್ ಹೇಳ್ತೀರಾ ಸರ್? ಎಲ್ಲರೂ ಮತದಾನ ಮಾಡಿ, ಮನೆಯಲ್ಲೇ ಕೂರ್ಬೇಡಿ. ಪಾಪ ಎಲ್ಲ ವಯಸ್ಸಾದವರು ಬಂದು ವೋಟ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಮನೇಲಿರುವಂತ ಯಂಗ್ಸ್ಟರ್ಸ್, ಯೂತ್ಸ್ ಯಾರಿದ್ದೀರಾ, ದಯಮಾಡಿ ಬಂದು ಹೊರಗಡೆ ವೋಟ್ ಮಾಡಿ, ಮನೇಲಿ ಕೂರ್ಬೇಡಿ ದಯವಿಟ್ಟು ಅಂತ. ಸರ್, ಯೂತ್ಸ್ ಅಂತ ಹೇಳ್ತಾ ಇದ್ರಿ. ಬೆಳಗ್ಗೆಯಿಂದ ಪ್ರಾಬ್ಲಮ್ ಒಂದು 7 ಗಂಟೆಯಿಂದ ನಾನು ಇಲ್ಲೇ ಇದ್ದೆ. ಗಮನಿಸಿದ್ರೆ ಹಿರಿಯ ನಾಗರಿಕರಾಗ್ಲಿ ಅಥವಾ ವಿಶೇಷ ಚೇತನರಾಗ್ಲಿ, 90 ವರ್ಷ ಮೇಲ್ಪಟ್ಟವರಾಗ್ಲಿ, ಅವರೆಲ್ಲರೂ ಇದ್ರು. ಆದ್ರೆ ಯೂತ್ ಸಂಖ್ಯೆ ಎಲ್ಲೋ ಒಂದು ಕಡೆ ಕಡಿಮೆ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಚುನಾವಣೆನ. ನಿಮ್ಮ ಹಕ್ಕು ಅದು ಯಾವತ್ತಿದ್ರು. ಯಾಕಂದ್ರೆ ಈಗ ನೀವು ಎಚ್ಚೆತ್ಕೊಂಡು ಸರಿ ವೋಟ್ ಮಾಡದೆ ಹೋದ್ರೆ ನಾಳೆ ದಿವಸ ನಿಮಗೆ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಪ್ರತಿಯೊಂದನ್ನು ನೀವೇ ಫೇಸ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನಿಮ್ಮ ಮತನ ನೀವು ಬಿಟ್ಕೊಡ್ಬೇಡಿ, ಚಲಾಯಿಸಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಆಗೋ ಎಂಪಿಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಯಾವ ತರಹದ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಡೆವಲಪ್ಮೆಂಟ್ ಅಷ್ಟೇ. ಯಾವಾಗಲೂ ಏನೇನು ಕಡಿಮೆ ಇದೆಯೋ ಅದನ್ನೆಲ್ಲವೂ ತುಂಬಿಸಿ ಸರಿ ಮಾಡಿಕೊಡಿ. ಸ್ಪೆಷಲಿ ಎಲ್ಲಾ ಏರಿಯಾಲ್ಲೂ ತುಂಬಾ ಲೋವರ್ ಮಿಡ್ಲ್ ಕ್ಲಾಸ್ ಜನ ಇರ್ತಾರೆ, ಬಡವರು ಇರ್ತಾರೆ, ಅಲ್ಲೆಲ್ಲೋ ತೀರಾ ಕಷ್ಟದಲ್ಲಿರೋರು ಇರ್ತಾರೆ. ಅವ್ರಿಗೆ ಅನುಕೂಲ ಮಾಡಿಕೊಡಿ ದಯಮಾಡಿ. ಯಾರು ಬಂದರೂ ಅಷ್ಟೇನೆ, ಯಾರು ಬಂದ್ರೂ ಒಂದು ಪರ ಒಂದು ವಿರೋಧ ಇರಲೇಬೇಕಾಗತ್ತೆ. ನೀವು ಯಾರೇ ಬನ್ನಿ, ಬಡವರಿಗೆ ಅನುಕೂಲ ಮಾಡಿಕೊಡಿ ಅಷ್ಟೇ. ಯಾಕೆಂದ್ರೆ ಇಷ್ಟು ವರ್ಷ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿ, ಇಷ್ಟು ಚುನಾವಣೆಗಳಾಗಿ, ಇನ್ನೂ ನಮ್ಮಲ್ಲಿ ಏನ್ ಹೇಳ್ತಾರೆ, ಲೈಕ್ ಅನಾನುಕೂಲತೆ ಅಂತಾರಲ್ಲ, ಕೆಲವು ಫೆಸಿಲಿಟೀಸ್ ಇಲ್ಲ. ಅದನ್ನು ಕೊಟ್ರೆ ಸಾಕು ನಮಗೆ. ಇದಿಷ್ಟು ದುನಿಯಾ ವಿಜಯ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡೋದಕ್ಕೆ ನಾನಾ ಕಸರತ್ತುಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಒಂದು ದೃಶ್ಯ ಏನು ಗಮನಿಸ್ತಾ ಇದ್ದೀರಿ, ಇದು ತುಮಕೂರಿಗೆ ಸಂಬಂಧಿಸಿದಂಥ ದೃಶ್ಯ. ವೋಟ್ ಹಾಕಿ ಬಂದವರಿಗೆ ₹1 ಒಂದು ಟೀ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕ್ಯಾಂಪೇನ್ ಮಾಡಲಾಗಿದೆ. ನೋಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಿಸಿದಂತೆ ವೋಟ್ ಹಾಕಿ ಬನ್ನಿ, ಆ ಇಂಕಿನ ಗುರುತನ್ನು ತೋರಿಸಿ ₹1 ಒಂದು ಟೀ ಕುಡೀರಿ ಅನ್ನೋ ಆಫರನ್ನು ಸ್ಥಳೀಯ ವ್ಯಾಪಾರಿಯೊಬ್ಬರು ಕೊಟ್ಟಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವೋಟ್ ಹಾಕಿ ಟೀ ಕುಡೀರಿ, ಎಲ್ಲರೂ ತಪ್ಪದೇ ವೋಟ್ ಹಾಕಿ ಟೀ ಕುಡೀರಿ. ಇನ್ನು ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ ಅನ್ನುವಂಥ ಡೀಟೇಲ್ ನೀವು ನೋಡ್ತಾ ಇದ್ದೀರಿ. 2019ರಲ್ಲಿ ಎಷ್ಟಾಗಿತ್ತು ಅನ್ನೋದನ್ನು ಕೂಡ ನೋಡಬಹುದು ನೀವು. ಅಂದರೆ ಕೊನೆಯದಾಗಿ, ಅಂದರೆ 2019ರಲ್ಲಿ ಪೋಲಿಂಗ್ ಎಂಡ್ ಆದಾಗ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿತ್ತು ಅಂತ, ಈಗ ಎಷ್ಟಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಮಿನಿ ಇಂಡಿಯಾ ಅಂತ ಕರೀತಾರೆ ಈ ಕ್ಷೇತ್ರವನ್ನು. ಅಲ್ಲಿ ಬೆಂಗಳೂರು ಉತ್ತರ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ. ಇಲ್ಲಿ 19.78% ಮತದಾನ ಇಲ್ಲಿವರೆಗೆ ಆಗಿದೆ. ಬೆಂಗಳೂರು ದಕ್ಷಿಣ ಕಳೆದ ಬಾರಿ ಅತ್ಯಂತ ಕಡಿಮೆ ವೋಟಿಂಗ್ ಆದಂಥ ಕ್ಷೇತ್ರ. 19.81% ಮತದಾನ ಬೆಂಗಳೂರು ದಕ್ಷಿಣದಲ್ಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿದ್ದಾಜಿದ್ದಿನ ಪೈಪೋಟಿ ಇರುವಂಥ ಕ್ಷೇತ್ರ. 20.35% ವೋಟಿಂಗು ಈಗ ಆಗಿದೆ, ಇಲ್ಲಿವರೆಗೆ ಆಗಿದೆ. ಇನ್ನು ತುಮಕೂರಲ್ಲಿ 77% ಕಳೆದ ಬಾರಿ ಆಗಿತ್ತು. ಈ ಬಾರಿ ಇಲ್ಲಿ ತನಕ 23.32% ಆಗಿದೆ. 11 ಗಂಟೆಯವರೆಗಿನ ಅಂಕಿಅಂಶ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು. ಹಾಸನದಲ್ಲಿ ಕಳೆದ ಬಾರಿ 77.35%, ಈ ಬಾರಿ ಇಲ್ಲಿಯವರೆಗೆ 22.03% ಜನ ವೋಟಿಂಗ್ ಬೂತ್ಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. 21.92% ಚಿಕ್ಕಬಳ್ಳಾಪುರದಲ್ಲಿ, ಅಂದರೆ ಒಟ್ಟು ಮತದಾರರ ಪೈಕಿ 21% ಜನ ಈಗಾಗಲೇ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ. ಇನ್ನು ಉಡುಪಿ, ಚಿಕ್ಕಮಗಳೂರು ಇಡೀ ಕರ್ನಾಟಕದಲ್ಲಿ ಅತ್ಯಂತ
ಚಿಕ್ಕ ಲೋಕಸಭಾ ಕ್ಷೇತ್ರ ಇದು, ಅಂದರೆ ಕಡಿಮೆ ಮತದಾರರಿರುವಂಥ ಲೋಕಸಭಾ ಕ್ಷೇತ್ರ. ಕಳೆದ ಬಾರಿ 76% ವೋಟಿಂಗ್ ಆಗಿತ್ತು. ಈ ಬಾರಿ ಇಲ್ಲಿಯವರೆಗೆ 29% ಮಂದಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಕಳೆದ ಬಾರಿ 77% ವೋಟ್ ಆಗಿತ್ತು, ಅಂದರೆ 78%ನಷ್ಟು ವೋಟ್ ಆಗಿತ್ತು. ಈ ಬಾರಿ 30.38% ಇಲ್ಲಿಯವರೆಗಾಗಿದೆ. ದಕ್ಷಿಣ ಕನ್ನಡ ಪ್ರತಿ ಬಾರಿಯೂ ಕೂಡ ಹೈಯೆಸ್ಟ್ ವೋಟಿಂಗ್ ಟರ್ನ್ಔಟ್ ಕೊಡುವಂಥ ಲೋಕಸಭಾ ಕ್ಷೇತ್ರ. ಚಿತ್ರದುರ್ಗ 70.80 ಕಳೆದ ಬಾರಿ, ಈಗ 21.75% ಜನ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ. ಬೆಂಗಳೂರು ಕೇಂದ್ರ, ನಾನು ಈಗಾಗಲೇ ಹೇಳಿದೆ, ಅದು ಮಿನಿ ಇಂಡಿಯಾ.